ಹಿಂದಿ ಸಿನಿಮಾಗಳಲ್ಲೂ ಭಾಳ ಜನ ಒಳಗೋದ್ರು, ಜೈಲಿಗೆ ಹೋದ್ರು, ಆಮೇಲೆ ಏನಾಯಿತು ಅನ್ನೋದಿದೆ. ಅದನ್ನು ಚರ್ಚೆ ಮಾಡೋಕ್ಕೆ ಸಮಯದ ಅವಕಾಶ ಬೇಕು. ಇನ್ಸ್ಟೆಂಟಾಗಿ ಈ ಕೂಡಲೇ ನಾವು ಡಿಸಿಷನ್ ತೊಗೊಂಡು ಅದು ಮಾಡಿದ್ರೆ ಇದು ಮಾಡಿದ್ರೆ ನಿರ್ಮಾಪಕರ ತೊಂದರೆಗಳು ಕೂಡ ಆಲಿಸ್ಬೇಕು, ನಾವು ನೋಡಬೇಕು. ನಾನು ಯಾವುದೋ ಒಂದು ವಿಚಾರ ಹಣಕಾಸು ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ, ಹೆಂಗೆ ಮಾಡಿದ್ದಾರೆ ನಮಗೂ ವಿಚಾರ ಇದೆ. ಅದ್ರ ಕೆಲವರು ಭಾಳಷ್ಟು ಹಣ ಕೊಡೋದು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ನಿರ್ಮಾಪಕರು ಕರೆಸಿ, ಕಲಾವಿದ ಸಂಘ ಕರೆಸಿ, ಆಮೇಲೆ ಕಲಾವಿದರು ಕರೆಸಿ, ಅದು ಸಂಬಂಧಪಟ್ಟರು ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತ ಅವರೊಂದು ಗಟ್ಟಿಯಾದ ನಿರ್ಧಾರ ತಗೊಳ್ಬೇಕು ಅಂತ ಒಂದು ವಿಚಾರ ನಮ್ಗೆ ಬಂದಿತ್ತು. ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಇಷ್ಟು ವಿಚಾರ ನಾವು ಡಿಸೈಡ್ ಮಾಡಿದ್ವಿ. ನಾಳೆ ಬೆಳಗ್ಗೆ ನಾವು ಫಸ್ಟು ಅವ್ರ ಕುಟುಂಬಕ್ಕೆ ಸಾಂತ್ವನ ಮಾಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆ ಕೆಲಸನ ಮಾಡ್ಕೊಂಡ್ಬರ್ತೀವಿ. ಮಾಡ್ಕೊಂಡು ಕೂಡ ಅಷ್ಟೊತ್ತಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಒಂದು ಬಂದದ್ದು ಕನ್ಕ್ಲೂಡ್ ಮಾಡಿ ಅಲ್ಲಿ ಟೇಕ್ ಎ ಡಿಸಿಷನ್. ಇದರಲ್ಲಿ ಯಾವುದೇ ಥರ ನೀವು ಮನಸ್ಸಲ್ಲಿ ಇಟ್ಕೋಬೇಡಿ. ನಾವು ಯಾವುದಾದ್ರೂ ಕಾಂಪ್ರಮೈಸ್ ಮಾಡ್ಕೊಂಡು ಏನೋ ಒಂದು ಸೇಫ್ ಗಾರ್ಡ್ ಮಾಡೋದು ಕೆಲಸ ಮಾಡೋದಿಲ್ಲ. ಆಗಿರೋದು ಕೊಲೆ, ಇನ್ನೇನೋ ಆಗಿದೆ, ಅರ್ಧಂಬರ್ಧ ಆಗಿದ್ದು, ಏನೋ ಹೆಚ್ಚು ಕಡಿಮೆ ಆಗಿದ್ದು, ಮಾತುಕತೆ ಆಗಿದೆ. ಇದನ್ನು ಕಾನೂನು ಅಡಿಯಲ್ಲೇ ಹೋರಾಟ ಮಾಡ್ಬೋದಿತ್ತು. ಅದಾಗೋ ಕೆಲಸ ಆಗಿಲ್ಲ. ಈ ಕೊಲೆ ಯಾರು ಮಾಡಿದ್ರು, ಯಾರು ಮಾಡಿದ್ರು, ಯಾಕಾಗಿ ಮಾಡಿದ್ರು, ಎಲ್ಲಿಂದ ಅಂತ ಅದಕ್ಕೆ ಯಾರು ಮೋಸ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ತನಿಖೆ ನಡೆದಿದ್ದು ನಮಗೂ ಕೂಡ ಕೆಲವು ಇನ್ಫಾರ್ಮೇಶನ್ ಬಂದಿರೋದ್ರಿಂದ ಈ ಡಿಸಿಷನ್ ನಾವು ಫ್ಯೂ ಡೇಸ್ ಅಷ್ಟೇ. ಅದಕ್ಕೆ ದಯವಿಟ್ಟು ತಾವು ಕೂಡ ತಾಳ್ಮೆಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಚಾರ್ಜ್ ಶೀಟ್ ಸ್ವಲ್ಪ ಮುಂಚೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಯಾರಂತ ಹಾಕ್ತಾರಲ್ಲ ಅವಾಗ ಮೆಸೇಜ್ ಬಂದಿದೆ. ಡಿಪಾರ್ಟ್ಮೆಂಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ, ನಿರಂತರವಾದ ಕಾಂಟ್ಯಾಕ್ಟ್ ಅನ್ನ ಇದ್ದೀವಿ. ಅದೇನು ವಿಚಾರ ಬಂದರೂ ವಾಸ್ತವಿಕ ಅವಾಗ ನೀವು ಕರೆಸಿ ಕೂಡಿಸಿ ನಿಮಗೂ ಗೊತ್ತಾಗುತ್ತೆ. ನಮ್ಗಿಂತ ಜಾಸ್ತಿ ಫಾಸ್ಟ್ ಇದ್ದಾರೆ. ಈಗ ಆಗದಂದ್ರೆ ನಾಳೆ ಬೆಳೆ ಸಾಯಂಕಾಲ ಆಗುತ್ತೆ, ಬೆಳಗ್ಗೆ 5 ನಿಮಿಷಕ್ಕೆ. ಅದರಿಂದ ಮುಚ್ಚು ಮುರೆ ಮಾಡೋಕ್ಕಾಗಲ್ಲ. ನಿಮಗೂ ಕೂಡ ನಮ್ಗಿಂತ ಫಾಸ್ಟ್ ಇರುತ್ತೆ. ನಮ್ಮ ಸ್ಥಿತಿನೂ ಅರ್ಥ ಮಾಡ್ಕೊಂಡು ಅನ್ಕೊಂತ ಭಾವಿಸ್ತೀನಿ ನಾನು. ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲೇ ಯಾವುದೇ ಕಾಲದಲ್ಲೂ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಮಾಡಕ್ಕೆ ಹೋಗೋಣ. ಪಾರದರ್ಶಕರಿಂದ ನ್ಯಾಯವಾದ ರೀತಿ ನ್ಯಾಯ ಕೊಡಿಸುವಂಥ ಕೆಲಸ ಆ ಕುಟುಂಬಕ್ಕೆ ಮಾಡ್ತೀವಿ ಸರ್. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಫಸ್ಟ್ ಆಫ್ ಆಲ್ ಇದು ಆಗೋ ವಿಚಾರ ಆಗೋಗ್ಬಿಟ್ಟಿದೆ. ನಮ್ಮ ನಿರ್ಮಾಪಕರು ಬಂಡವಾಳ ಆಗಿದ್ದ ನಿರ್ಮಾಪಕರುಗಳಿಗೆ ಏನು ಮಾಡಬೇಕು ಸರ್? ಗೆಂಪೆ ಅಂತ ದಯವಿಟ್ಟು ಒಂದು ನಿಮಿಷ ಮೇಲೆ ಹೊರಡಿಸ್ಕೊಳ್ತಾರೆ. ಹಲೋ ಮಾತಾಡ್ಕೊಂಡು ಡಿಸ್ಟರ್ಬ್ ನಾವು ಯಾವ್ದಾದ್ರು ಕೆಲವು ಏನಾಗಿದೆ, ಯಾರು ಕಲ್ಪಿಟ್ಟು ತಿಳ್ಕೊಳ್ಳೋದು. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಕ್ಕೆ ಕೇಳ್ತಾರೆ. ನಾನೇ ಗೊತ್ತಾಗ ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್. ಫೇರ್ ಆಗಿ ಮಾಡ್ತಾ ಇದ್ರೆ ನಮ್ಮ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಯಾವ್ದು ಹಸ್ತಕ್ಷೇಪ ಇಲ್ಲ. ಕಾಣಿಸ್ತಾ ಇದೆ, ಬೆಳಗ್ಗೆ ಕಾಣಿಸ್ತಾ ಇದೆ ಒಂದು ಚರ್ಚೆ ಏನ್ ವಿಷಯ ಏನಂದ್ರೆ, ಪರಭಾಷೆಯಲ್ಲಿ ಕೆಲವು ನಟರು ಸರಿಯಾಗಿ ಶೂಟಿಂಗ್ ಹೋಗದೆ ಸರಿಯಾಗಿ ನಿರ್ಮಾಪಕರಿಗೆ ಕೋಪರೇಟ್ ಮಾಡಿದಂತ ಸರ್. ತಮಿಳು ನಟರಲ್ಲಿ ಅವರು ಇಮ್ಮಿಡಿಯೇಟ್ ಮಾಡಿಲ್ಲ, ಮೀಟಿಂಗ್ಗಳು ಮಾಡಿ ಚರ್ಚೆ ಮಾಡಿರ್ತಾರೆ. ಅದಕ್ಕೆ ಅವಕಾಶಗಳು ಆಗಿ 3 ದಿನ ಆಗಿರ್ತಾನೆ. ಇದು ಅದಕ್ಕೆ ಅವಕಾಶ ಕೊಡಿ. ನಾವು ಕೂಡ ಅದನ್ನ ಮಾಡ್ತೀವಿ, ಪರಿಪಾಲನೆ ಮಾಡ್ತೀವಿ. ಯಾವುದೇ ಇದು ಕಾಂಪ್ರಮೈಸ್ ಇಲ್ಲ. ಅವರು ಕೂಡ ಟೇಕ್ ದೇರ್ ಓನ್ ಟೈಮ್. ಸಡನ್ ಆಗಿ ಕೂತ್ಕೊಂಡು ಇವತ್ತು ಆಗಿ ನಾಳೆ ನಿರ್ಮಾಪಕ ಎಷ್ಟು ಪಿಕ್ಚರ್ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಬೇಕಾರೆ ಸರ್. ಏಕೆಂದ್ರೆ ಈಗಾಗಲೇ ಕರ್ನಾಟಕದ ಸಾಕಷ್ಟು ಜನರಾಗಿರ್ಬೋದು, ನಿಮಗೆ ಗಮನಕ್ಕೂ ಬಂದಿರೋದು ಯಾವ್ದೋ ಕೆಲವು ಸಂಘಟನೆ ಕೂಡ ಈ ಬ್ಯಾನ್ ಮಾಡ್ಬೇಕು ಅಂತ ಕೂಡ ಸಂಘಟನೆಗಳು ಕೊಟ್ಟಿದ್ದ ಲೆಟರ್ ಕೊಡಿದ್ರೆ ನಾಳೆ ಬೆಳಗ್ಗೆ ಮಾಡಿ. ವಾಣಿಜ್ಯ ಮಂಡಳಿಯನ್ನು ಮಾಡ್ತಾ ಇಲ್ಲ, ಕಲಾವಿದ ಸಂಘ ಏನು ಮಾಡ್ತಾ ಇಲ್ಲ, ನಿರ್ದೇಶಕ ಎಲ್ಲ ಮಾಡಿದಾಗ ಕ್ಯಾನ್ ಟೇಕ್ ಎ ಡಿಸಿಷನ್ ಇಮಿಡಿಯೇಟ್ಲಿ ಬೇಸ್ಡ್ ಆನ್ ದ ಲೆಟರ್. ಒಬ್ಬರೇ ಕೊಟ್ಟಿರೋದು, ಇವರು ಒಂದೇ ಸಂಘಟನೆ ಕೊಟ್ಟಿರೋದು. ಅವರು ಕೂಡ ಒಪ್ಕೊಂಡು ಸರ್ ಇದಕ್ಕೆ ಸಮಯ ಕೊಡಿ, ಇದು ಏನು ಸೂಕ್ತವಾದ ಕ್ರಮ ತಗೊಳ್ತೀವಿ ಅಂದಾಗ ಅವ್ರು ಖುಷಿ ನಗ್ತಾನೆ ತೊಗೊಂಡೋದ್ರು. ಯಾವುದೇ ಥರದ ಕಾಂಪ್ರಮೈಸ್ ಮತ್ತೆ ನಮ್ಗೆ ಫೋನ್ ಮಾಡಿ ಕೇಳಿಲ್ಲ. ಅದಕ್ಕೆ ತಾವು ಕೂಡ ಅರ್ಥ ಮಾಡಿ ಭಾವಿಸ್ತೀನಿ. ದಯವಿಟ್ಟು ನಮಗೆ ಒಂದು ಸಮಯಾವಕಾಶ ಕೊಡಿ. ಇದಕ್ಕೆ ಏನು ಮಾಡಬೇಕು ಅನ್ನೋದು ಪಾರದರ್ಶಕತೆಯಿಂದ ಮಾಡುವಂಥ ಕೆಲಸ ಖಂಡಿತ ಅವರು ಮಾಡ್ತೀವಿ. ಹಿಂದೂ ಕೂಡ ಮಾಡಿದ್ವಿ ಅಂತ ಹೇಳಿದ್ವಿ. ಎಷ್ಟೋ ಕಾಂಪ್ರಮೈಸ್ ಮಾಡಿದ್ವಿ, ಗಲಾಟೆಗಳನ್ನ ನಿಲ್ಲಿಸಿದ್ದೀವಿ. ಈ ಕೇಸು ಕೊಲೆ ಕೇಸ್ ಆಗಿರೋದ್ರಿಂದ ಇದು ಬಹಳ ಅತಿ ಸೂಕ್ಷ್ಮ ವಿಚಾರದಿಂದ ಕಾನೂನು ಅಡಿಯಲ್ಲೇ ನಾವು ಮಾಡಬೇಕಾಗುತ್ತೆ. ಕಾನೂನು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಡಿಸೈಡ್ ಮಾಡ್ಕೊಡ್ತೀವಿ ಅಂತ ಅದನ್ನ ಬದ್ಧರಾಗಿರ್ತೀವಿ. ಅದನ್ನ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಸರ್. ಇದ್ರಲ್ಲಿ ಯಾವ ತರ ಕಾಂಪ್ರಮೈಸ್ ಇಲ್ಲ. ಒಂದು ಪ್ರಾಣನೇ ಹೋದ್ಮೇಲೆ ಯಾವ ಸಮಾಜಕ್ಕೆ ಮಾದರಿ ಮಾಡ್ತೀವಿ ಸರ್. ಸಿನಿಮಾ ಮಾಡೋದು ಅದಕ್ಕೆ ನಾವು ಅಲ್ಲಿ ಪಿಕ್ಚರ್ ಒಂದು ಮಾರ ತೋರಿಸ್ಕೊಡ್ತೀವಿ, ನೀತಿ ತೋರಿಸ್ಕೊಡ್ತೀವಿ. ಒಬ್ಬ ನಟನಾದವನು ಏನ್ ಮಾಡ್ಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇರಬೇಕಾಗುತ್ತೆ. ಹೆಂಗ್ ಕಡ್ಕೊಂಡು ಅವ್ರದೇ ಆದ ಅಭಿಮಾನ ಇದ್ದಾರೆ, ಲಕ್ಷಾಂತರ ಅಭಿಮಾನ ಇದ್ದಾರೆ. ಅಭಿಮಾನ ಎಷ್ಟೋ ಜನ ಅಭಿಮಾನಿಗಳು ಎಗ್ನಷ್ಟ ಮಾತಾಡಿದ್ರೆ ಎಲ್ಲರೂ ನೋವಾಗಿದೆ. ಒಂದು ಪ್ರಾಣನೇ ಹೋದ್ಮೇಲೆ ಯಾರು ನೋವಾಗಲ್ಲ ಹೇಳಿ. ನಾವು ಫಸ್ಟ್ ಅವ್ರು ನೋಡ್ಕೊಂಡು ಬಂದು ಮಾತಾಡಿದ ಮೇಲೆ ನಮಗೂ ಸ್ವಲ್ಪ ಮೈಂಡ್ ಫಸ್ಟ್ ಮಾತೇ ಅದು ಬಂದಿರೋದು. ಆ ಕೆಲಸನ ಮಾಡಿ ಮತ್ತೊಮ್ಮೆ ತಮಗೆ ಪ್ರೆಸ್ ಮೀಟ್ ಕರೆದು ಏನು ನಡೆಯುತ್ತೆ ಅಂತ ವಿಚಾರನ ಸಂಕ್ಷಿಪ್ತ ಎಲ್ಲ ವಿವರವಾಗಿ ಹೇಳುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಇಷ್ಟೊಂದು ಕಾಯಿಸ್ಲಿಕ್ಕೆ ನಮಗೆ ಆಮೇಲೆ
ಎಲ್ಲ ಫ್ಯಾನ್ಸ್ಗಳಿಗೂ ನಾನು ಮೆಸೇಜ್ ಕೊಡ್ತೀನಿ ಇಲ್ಲಿಂದ. ಟ್ವಿಟರ್ ಮಾಡೋದು, ಫ್ಯಾನ್ ಫಾಲೋಯಿಂಗ್ ಮಾಡೋದು, ಅವರು ವಾಟ್ಸಪ್ಗಳಲ್ಲಿ ಹಾಕೋದು, ದಯವಿಟ್ಟು ಸ್ಟಾಪ್ ಮಾಡಿ. ಅವ್ರ ಹೀರೋಗಳಿಗೆ ಹೇಳ್ತೀನಿ, ದಯವಿಟ್ಟು ಫ್ಯಾನ್ ಫಾಲೋವರ್ಸ್ಗೆ ಅಡ್ವೈಸ್ ಮಾಡಿ, ದಯವಿಟ್ಟು ಈ ಥರ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ, ಪ್ರವೋಕ್ ಮಾಡೋಂಥ ಕೆಲಸ ಮಾಡೋದು ದಯವಿಟ್ಟು ಮಾಡಿಬಿಡಿ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳ್ಕೊಂತೀನಿ. ನಮ್ಮ ಹೀರೋಗಳಿಗೆ ಹೇಳಬೇಕಿದೆ, ಒಂದು ದೊಡ್ಡ ಪಾಠ ಇದು. ನಾಳೆ ಇವ್ರು ಮಾಡುವಂಥ ಕೆಲಸಕ್ಕೆ ಪ್ರವೋಕೇಟ್ ಆಗಿ ಇನ್ನೂ ಎಷ್ಟೋ ಜನಗಳು ಪ್ರಾಣ ಹೋಗೋ ಹಾನಿ ಆಗೋದು ವಿಚಾರ ಕೂಡ ಇದೆ. ದಯವಿಟ್ಟು ನಿಮ್ದು ವಿಚಾರ ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಸ್ಟಾಪ್ ಆಲ್ ಸಚ್ ಆಕ್ಟಿವಿಟೀಸ್ ಅಂತ ನಾನು ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ, ಚಿತ್ರರಂಗದ ಪರವಾಗಿ ನಿಮ್ಗೆ ಕೇಳ್ಕೊತೀನಿ ಅಂತ ಹೇಳ್ತಾ, ನನಗೆ ಇವತ್ತು ವಿಚಾರಗಳನ್ನು ಇರೋದು ವಿಚಾರ, ನಡೆದಿರೋ ವಿಚಾರ ವಾಸ್ತವಿಕ ತಿಳಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನ್ಯಾಯವಾದದ್ದು, ನ್ಯಾಯ ಏನು ಹೇಳುತ್ತೋ ನ್ಯಾಯಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾನು ಮಾಡ್ತೀನಿ ಅಂತ ಇದ್ರ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ. ಕುಟುಂಬ ಮೀಟ್ ಮಾಡ್ಬೇಕು ಅಂತ ಇಷ್ಟೆಲ್ಲ ಮಾಡಿದ್ರ ಅಂತ ಇಲ್ಲ ಕೋರ್ಟ್ ಕೇಸೆಲ್ಲ ಇತ್ತು. ಇವಾಗ ಬಂದಿರೋದು ಸಭೆಯಲ್ಲಿ ಅಷ್ಟೇ ಸರ್. ಸಭೆನ ಒಂದು ಮೇಡಮ್ ಇಲ್ಲ ದಯವಿಟ್ಟು ಮೀಟ್ ಮಾಡೋದು ಸರ್, ನಾವು ಹೋಗ್ಬೇಕು ಅಂತ ಹೋಗ್ಲೇಬೇಕು. ನಾವು ನಿನ್ನೆನೆ ಹೋಗ್ಬೇಕಾಗಿತ್ತು, ಇದನ್ನು ವಿಚಾರ ತಿಳ್ಕೊಂಡು ಮಾಡ್ಬೇಕು. ನಿನ್ನೆನೆ ಆಕ್ಚುಲಿ ಇನ್ಫ್ಯಾಕ್ಟ್ ನಮ್ಮನ್ನ ಬಹಳ ಪದ್ಧತಿ ತಗೋಬೇಕು ಅಂತ ಆ ವಿಚಾರ ಸೆಕೆಂಡ್ ಇರೋದು. ನಾವು ಹಂಗಂತ ಹೇಳ್ಬಿಟ್ಟು ದರ್ಶನ್ ಅವ್ರು ಮಾಡಿದ್ದಾರೆ, ಅವ್ರು ಮಾಡಿದಾರೆ, ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ತಪ್ಪು ಮಾಡೋದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಕಾನೂನು ಏನ್ ತಗೋತೋ ವಾಟ್ ಎವರ್ ದಿ ಡಿಸಿಷನ್ ಟೇಕನ್ ಬೈ ದಿ ಲಾ ಇಸ್ ಅಲ್ಟಿಮೇಟ್. ನಾವು ಅಲ್ಟಿಮೇಟ್ ಅಲ್ಲ, ಕಾನೂನು ಏನ್ ಹೇಳುತ್ತೋ ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಎಕ್ಸ್ಟ್ರಾ ಮಾತಾಡ್ಬೋದು ತವೇಡಿ ನೋಡೋಣ. ವಾಟ್ ಐ ಕ್ಯಾನ್ ಟಾಕ್ ಎಕ್ಸ್ಟ್ರಾ. ನಮ್ಮಲ್ಲಿ ನನ್ನ ಬೈಲಾದಲ್ಲಿ ನನಗೆ ಕೊಟ್ಟಿರೋ ಬೈಲಾ ಪ್ರಕಾರ 3 ವಲಯಗಳಿದೆ. ಹೊಡೆದ ಡಿಸ್ಟ್ರಿಬ್ಯೂಟ್ ಎಕ್ಸಿಬಿಟ್ರು. ಅಕಸ್ಮಾತ್ ಕಲಾವಿದ ಸಂಘ ಕರೆಸಿ, ಅಂಗಸಂಸ್ಥೆ ಕರೆಸಿ ಮಾತುಕತೆ ಮಾಡಿ ಚರ್ಚೆ ಮಾಡಿ ಇದಕ್ಕೆ ತಮಿಳುನಾಡು ಕೇರಳದಲ್ಲೇ ಮಾಡಿದ್ದಾರೆ. ಅದೇ ಮಾದರಿ ನಾವು ಫಾಲೋ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ನಾವು ನೋಡಿ ಅಲ್ಲೂ ಮಾಡಿದ್ದಾರೆ ವ್ಯಾನ್ ಕೆಲವರಿಗೆಲ್ಲ. ಆಮೇಲೆ ರೀಇನ್ಸ್ಟೇಟ್ ಮಾಡ್ಕೊಂಡಿದ್ದಾರೆ. ಇದು ರೀಇನ್ಸ್ಟೇಟ್ ಮಾಡ್ಕೊಳ್ಳೋವಂಥ ದೊಡ್ಡ ಸಮಸ್ಯೆ ಇದು. ಇದು ತಗೊಳ್ಳೋ ಮುಂಚೆ ಶುಡ್ ಟೇಕ್ ಎ ಇವಾಗ ತಗೊಳ್ಳೋದು, ನಾಳೆ ಡಿಸಿಷನ್ ತೊಗೊಂಡ್ಬಿಡೋದು, ಐ ಆಮ್ ಬ್ಯಾಂಡ್ ಅಂತ ಬಿಟ್ಟು ನಾಳೆ ವಾಪಸ್ ತಗೊಳ್ಳೋದು ಮಾಡೋದು. ಕಾಂಕ್ರೀಟ್ ಆಗಿ ಡಿಸಿಷನ್ ತಗೊಳ್ಳೋಕೆ ಅವಕಾಶ ಕೊಡಿ. ಗಿವ್ ಮಿ ಫ್ಯೂ ಡೇಸ್ ಟು ಟೇಕ್ ದಿಸ್ ಡಿಸಿಷನ್. ಸರ್, ಈಗ ಆರೋಪ ಬಂದಿದೆ ನಿಜ, ಧರ್ಮನ ನೀವು ಪಾಲಿಸಿದ್ರ, ಆದ್ರೆ ಆ ಜೀವ ಹೋಗಿರೋ ಜೀವ ವಾಪಸ್ ತರುವ ಮೂಲದ ಬಗ್ಗೆ ಯಾಕೆ ಯಾರು ಯೋಚನೆ ಮಾಡಿ? ಸರ್ ಅದೇನು ಫಸ್ಟ್ ಅದಕ್ಕೆ ನಾಳೆ ಅಲ್ಲಿ ಹೋಗ್ತಾ ಇದೀವಲ್ಲ ನಾವು, ಸರ್, ಇವಾಗ ಜೀವ ಹೋಗ್ಬಿಟ್ಟಿದೆ. ಸರ್, ಸಾನ್ಪಾನ್ ಜೊತೆ ಫಿಲ್ಮ್ ಚೇಂಬರ್ ಕಡೆಯಿಂದ ಏನಾದ್ರೂ ಸಹಾಯ ಡಿಸೈಡ್ ಮಾಡ್ತೀವಿ ನಾವು. ಸಂಶೋಧನೆ ಅನ್ವಾಂಟೆಡ್ ಹೇಳಕ್ಕಾಗಲ್ಲ, ಡಿಸೈಡ್ ಮಾಡಿ ಖಂಡಿತ ಸ್ವಂತ ಕೆಲಸ ಮಾಡೇ ಮಾಡ್ತೀವಿ ನಾವು. ಧನ ಸಹಾಯ ಮಾಡೋದು ಅದು ಎಲ್ಲ ಹೇಳಕ್ಕಾಗತ್ತೆ ಸರ್. ಏನ್ ಮಾಡ್ಬೇಕು ನಾವು ನಮ್ದು ರೂಪರೇಷ ಹೇಳಕ್ಕಾಗ ಮಾಡಿದ್ಮೇಲೆ ಹೇಳಿ ಗೊತ್ತಾಗತ್ತೆ ನಮಗೆ. ಮುಚ್ಚೋಣಕ್ಕಾಗತ್ತ ನಾವು ನಾಳೆ ಹೋಗಿ ಕೇಳ್ತೀವಿ, ನೋಡ್ತೀವಿ ಅವೇನು ಮಾಡಬೇಕು ಡಿಸೈಡ್ ಮಾಡ್ಕೊಂಡು ಬಂದು ಚರ್ಚೆ ಮಾಡಿ ನಾವು ಮಾಡೋಂಥ ಕೆಲಸ ಮಾಡ್ತೀವಿ. ಅದಕ್ಕೆ ನಾಳೆ ಬೆಳಗ್ಗೆ ಹೋಗ್ತಾ ಇದ್ವಿ. ಇಮ್ಮಿಡಿಯೇಟ್ ಫಸ್ಟ್ ಮಾತಾಡಿದೆ ನಾವು, ಅವ್ರ ಕುಟುಂಬಕ್ಕೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಮಾತುಕತೆ ಆಡಿ ಅವ್ರ ಸಾಂತ್ವನ ಕೆಲಸ ಫಸ್ಟ್ ಮಾಡಬೇಕು. ನಮಗೆ ಯಾರು ದರ್ಶನ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಅವ್ರ ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ. ಮಹತ್ವದ meeting. ಅಧ್ಯಕ್ಷರೇ, ಕಲಾವಿದರ ಸಂಘದಿಂದ ಒಬ್ಬ ಪ್ರತಿನಿಧಿ ಇಲ್ಲ ಸರ್ ಇವತ್ತು. ಈಗ ನೀವು ಈ ಒಟ್ಟಾರೆ ಸಾರಾಂಶ ಒಂದ್ 4-5 ದಿನಗಳಲ್ಲಿ ಒಂದು ಮಹತ್ವದ ನಿರ್ಧಾರ ಕೈಗೊಳ್ತೀರಾ? ಈಗ ನೋಡಿ ಸರ್, ಅಷ್ಟೊತ್ತಿಗೆ ಒಂದು ಶೇಪ್ ಗೊತ್ತಾಗುತ್ತೆ ತಮಗೂ ಗೊತ್ತು. ಪೊಲೀಸ್ಗಳ ಮಾಹಿತಿ ಬಂದ್ಮೇಲೆ ನಾವು ಎಲ್ಲಾ ಸಂಘ ಸಂಸ್ಥೆ ಕಲಾವಿದ ಬಟ್ ನಾಳೆ ಬೆಳಗ್ಗೆನೆ ಕಲಾವಿದ ಅಫಿಷಿಯಲ್ ಲೆಟರ್ ಬರೀತಾ ಇದ್ದೀವಿ, ಫೋನ್ ಮಾಡ್ತಾ ಇದ್ದೀವಿ, ಕರೆಸ್ತಾ ಇದ್ದೀವಿ, ಅದ್ರ ಜೊತೆ ಮಾಡ್ತಾ ಇದ್ದೀವಿ. ಫಸ್ಟ್ ವಾಣಿಜ್ಯ ಮಂಡಳಿ ನಿರ್ಧಾರ ಇಂಪಾರ್ಟೆಂಟ್. ನಾವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಕಲ್ತಿದ್ದೀವಿ. ನಮ್ಗೆ ಆಲ್ರೆಡಿ ಫ್ರೀ ಹ್ಯಾಂಡ್ ಟು ಮೀ. ಅವ್ರಿಗೆಲ್ಲ ಮಾತುಕತೆ ಆಡಿ ತಗೊಳ್ಳೋದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಕೂಡ ಚರ್ಚೆ ಮಾಡಿದಾರಲ್ಲ ಸರ್. ಇವತ್ತು ಕಲಾವಿದರ ಸಂಘದವರಿಗೆ ಏನ್ ಹೇಳಿರ್ಲಿಲ್ಲ ಸರ್? ನಾವು ಓನ್ಲಿ ವಾಣಿಜ್ಯ ಮಂಡಳಿ ಕಾರ್ಯಕರ್ತ ಸಮಿತಿ ಕರೆದಿರೋದು ಇವತ್ತು. ಕಲಾವಿದರ ಸಂಘದವರು ಯಾಕೆ ಯಾವುದೇ ಒಂದು ಸಭೆ ಆದ್ರೂ ಕೂಡ ಇತ್ತೀಚೆಗೆ ಕಲಾವಿದರ ಸಂಘದ ಪ್ರತಿನಿಧಿ ಯಾರು ಕಾಣಿಸ್ತಾ ಇಲ್ಲ ಸರ್? ಸರ್ ಈಗ ಈಗಾಗಲೇ ಕಲಾವಿದ ಸಂಘ ಯಾರ್ಯಾರಿದ್ದಾರೆ, ಹೆಂಗಿದ್ದಾರೆ ನಮಗೂ ಗೊತ್ತು, ನಮಗೂ ಕಾಂಟ್ಯಾಕ್ಟ್ ಮಾಧ್ಯಮದ ಮಾಡಿದ್ದಾರೆ. ಅವ್ರು ಮಾಡುವಂತ ಕೆಲಸ ನಾಳೆ ಪರ್ಮಿಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಎಲ್ಲ ಮಾತಾಡಕ್ಕೆ ಆರ್ತಿ ಹರಿಹರ ಅವ್ರ ವಿಚಾರದಲ್ಲಿ ಸರ್ ಅಂಬರೀಶ್ ಸರ್ ಇದ್ದಾಗ ಇಂಡಸ್ಟ್ರಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದ್ರು ಆ ಕ್ಷಣದಲ್ಲಿ ಅಥವಾ 2 ದಿನದಲ್ಲಿ 3 ದಿನದ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇತ್ತು. ಅಂಬರೀಶ್ ಅವರು ಅಂತ ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಕಲಾವಿದರ ಸಂಘ ಲೆಕ್ಕ ಕೊಟ್ಟು ಅದೇನೋ ಒಂದು ಗಾದೆ ಮಾತಾಡ್ತಾ ಲೆಕ್ಕಿಲ್ಲ ಇದ್ರಲ್ಲಿದೆ. ಈ ವಿಚಾರದಲ್ಲಿ ಅವರ ನಿಲುವು ಏನು? ನೋಡಿ ಸರ್, ನಾನು ಒಂದು ಬಹಳ ಖುಷಿ ಅನ್ಸುತ್ತೆ ನಿಮಗೆ. ಏನೇ ಆದ್ರೂ ವಾಣಿಜ್ಯ ಮಂಡಳಿ ಬಂದು ಕೇಳ್ತಿರಲ್ಲ, ದೊಡ್ಡ ಗುಣಕ್ಕೆ ನಾನು ಚಿರುಣೆ ಗಂಟು ತರ್ಸ ಕೆಲಸ ನೀವು ಮಾಡ್ತಾ ಇದ್ದೀರ ಸರ್. ಕೇಳಿದ್ರೆ ನಾ ಸ್ಪಂದಿಸುವಂತ ಕೆಲಸ ಮಾಡ್ತಿದ್ದ. ಯಾವತ್ತು ಅವರು 24 ನೀವು ವೆಲ್ಕಮ್ ಸರ್. ಏನ್ ಬೇಕಾದ್ರೆ ಕೇಳ್ಬೋದು. ನನ್ಗೆ ಗೊತ್ತಿರೋ ವಿಚಾರ ಮಾಹಿತಿ ಕೊಡ್ತೀನಿ. ರೇಣುಕಾಸ್ವಾಮಿ ಹತ್ಯೆ ಆಗಿದೆ, ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕಾರ್ಯ ನೀವು ಮಾಡ್ತಾ ಇದ್ದೀರಾ. ವೆಲ್ ಅಂಡ್ ಗುಡ್, ಫೈನ್. ಮುಂದೆ ಈ ತರದ ಒಂದು ಅವ್ರು ಕರ್ಸುವಂತ ಕೆಲಸ ಮಾಡ್ತಾರೆ. ಏನ್ ಮಾಡ್ಬೇಕು ಮಾಡ್ತೀವಿ. ನಿರ್ಮಾಪಕರು ಬಂಡವಾಳ ಹಾಕಿದ್ರು ತಾನೇ ಅವ್ರಿಗೆ 100% ಮಾಡ್ತೀವಿ ಸರ್. ಈಗ ಎಕ್ಸಿಸ್ಟೆಂಟ್ ಪ್ರೊಡ್ಯೂಸರ್ಸ್ಗೆ ಏನ್ ಮಾಡ್ಬೇಕು ಡಿಸೈಡ್ ಮಾಡ್ಕೊಂಡು ಮಾಡ್ತೀವಿ ಹೊರತು ಇದಿದ್ ಬಿಡೋದು ಆಯ್ತಲ್ಲ ಕತೆ. 6 months ಏನು ಮಾತಾಡಕ್ಕಾಗಲ್ಲ.
ಈಗ ಅವ್ರಲ್ಲಿ ಯಾವ ಕರೀತೀರಿ ಸರ್ ಸರ್? ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಕಾನೂನು ಅಡಿಯಲ್ಲಿ 3 to 6 months ಯಾರು ಬರೋಕ್ಕಾಗಲ್ಲ. ಅದು ನಿಮ್ಗೂ ಗೊತ್ತು. ಕಾನೂನು ಏನು ತಂದು ನಾವೇನು ಮುಚ್ಚುಮರೆ ಆಡ್ಕೊಳ್ಳಲ್ಲ. ನೀವು ಮಾಧ್ಯಮದ ಮೂಲಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಗೆ ಕಾಂಟ್ಯಾಕ್ಟ್ ತಿಳ್ಕೊಳ್ಳಿ. ಅದಾದ್ಮೇಲೆ ಶೂಟಿಂಗ್ ಮಾಡೋಕ್ಕಲ್ಲ, ಕರೆಕ್ಟಾ? ಅದ್ರ ಮುಂಚೆ ಈ ಪ್ರಕ್ರಿಯೆ ಮಾಡ್ಕೊತೀವಿ. ಹುಡುಗರು ಕರೆಸಿ ಕೂರಿಸಿ ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಅವ್ರು ಯಾವಾಗ ಕರ್ಸ್ಕೊತೀರಾ ಅಂತ? ಯಾವ ಈಗ ನೆಕ್ಸ್ಟ್ ನಾಳೆ ಹೋಗ್ಬಂದ್ಮೇಲೆ ಅವ್ರು ಅದನ್ನೇ ಮಾತಾಡೋದು ಕೆಲಸ ಮಾಡ್ತೀವಿ. ಮಾತಾಡ್ತೀವಿ. ಸರ್, ನಿಮಗೆ ಸಾತ್ವಿಕ ಆಕ್ರೋಶ ಅನ್ನೋದು ಇಲ್ವಾ? ಇಂಟ್ರಾಪರ್ಸನಲಿ ಸರ್ ಆಕ್ರೋಶ ಇದೆ, ಕೂಗ್ಬೋದು. ನಾ ಏನಾರು ಡಿಸ್ಕಸ್ ಮಾಡ್ಬೇಡಿ ಪ್ಲೀಸ್. ಆಕ್ರೋಶ ಇದೆ, ಇಲ್ಲ ಅಂತಲ್ಲ. ನಾವು ಮನುಷ್ಯರು, ಮಾನವೀಯತೆ ಇದೆ, ಮಾನವೀಯತೆ ಮೌಲ್ಯಗಳು ಗೊತ್ತು, ಮಾನವೀಯತೆ ಆಧಾರಗಳು ಗೊತ್ತು. ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡವರು ಅಜ್ಜ ಅಜ್ಜಿ ಎಲ್ಲ ಇದ್ದಾರೆ. ಆ ಫ್ಯಾಮಿಲಿಗೆ ಆಗಿರೋ ನೋವು ನಮಗೆ ಅರ್ಥ ಆಗುತ್ತೆ. ಇರೋ 95 ಡಿಪೆಂಡೆಂಟ್ ಇಡೀ ಫ್ಯಾಮಿಲಿಗೆ ಅವರೊಬ್ಬರೇ ಅರ್ನ್ ಮಾಡೋದು, ಅವರೇ ಅರ್ನ್ ಮಾಡೋದು. ಆದ್ರೂ ಕೂಡ ಕೆಲವು ವಿಚಾರಗಳೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹೋಗ್ತಾ ಇದೀವಿ, ತಿಳ್ಕೊಂತೀವಿ, ಏನ್ ಮಾಡ್ಬೇಕು ಅನ್ನೋದು ಮಾಡ್ತೀವಿ ಅಂತ ಹೇಳ್ತೀವಿ. ಸಾತ್ವಿಕ ಮನೆ ಮಾನವೀಯತೆ ದೃಷ್ಟಿ ಎಲ್ಲರಿಗೂ ಇದೆ, ನಿಮಗೂ ಇದೆ, ನನಗೂ ಇದೆ, ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ. ಆ ನೋವಿಗೋಸ್ಕರ ಎಲ್ಲರೂ ಬಂದು ಕೂತಿರೋದಿಲ್ಲ. ಅದು ಮಾಡುವಂತ ಕೆಲಸ ನಾನು ಮಾಡ್ತೀನಿ ಸರ್. ಕಲಾವಿದರ ಸಂಘದಿಂದ ಯಾರನ್ನ ಕರ್ಕೊಂಡು ಹೋಗ್ತೀರಿ ಸರ್? ಅದು ಖಂಡಿತ ಮಾಡ್ತೀವಿ ಸರ್, ಮಾಡ್ಬೇಕು. ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಕೆಲಸ ಮಾಡ್ಬೇಕು ಅಂತ ಕೇಳಿ ನಮ್ಗೆ ಹೆಂಗ್ ಕ್ವಶನ್ ಮಾಡ್ತಾ ಅವ್ರಿಗೂ ಹೋಗಿ ಕ್ವಶನ್ ಮಾಡಿ ದಯವಿಟ್ಟು ಕೇಳಿ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ಮಾಡ್ತೀನಿ ಪ್ಲೀಸ್. ಥ್ಯಾಂಕ್ ಯು ಸರ್.